ಹಾಯ್ ಹಾಯ್ ಬಂಧುಗಳೇ, ಹೇಗಿದ್ದೀರಿ? ನಾನು ನಿಮ್ಮ ಯಶವಂತ್. ಇಂದಿನ ವಿಚಾರ ಸಂಚಿಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಂದಕಾಳು, ಬೆಂಗಳೂರು, ಬ್ಯಾಂಗ್ಳೂರು. ಇಂದಿನ ಬೆಂಗಳೂರಿನ ಬಗ್ಗೆ ನಿಮ್ಮೆಲ್ಲರಿಗೂ ತುಂಬ ಗೊತ್ತು, ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಬೆಂಗಳೂರು ಒಂದು ಕಾಲದಲ್ಲಿ ಯಾವ ರೇಂಜ್ಗಿತ್ತು, ಇಂದು ಯಾವ ರೇಂಜಿಗೆ ಬೆಳೆದಿದೆ ಅನ್ನೋದು ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಕಾರಣ ಇಷ್ಟೇ, ಇವತ್ತು ನಿಮಗೆ ಗೊತ್ತಿರಲಿ ಬಂಧುಗಳೇ, ಬೆಂಗಳೂರು ಅಂತ ಅನ್ನೋದು ಏಷ್ಯಾ ಖಂಡದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರೋ ನಗರಗಳಲ್ಲಿ ಒಂದು ಅಂತ ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ. ಆಮೇಲೆ ನಿಮ್ಗೆ ಗೊತ್ತಿರಲಿ, ಬೆಂಗಳೂರು ಹೌದು ನಮ್ಮ ಕರ್ನಾಟಕದ ರಾಜಧಾನಿ ಮತ್ತು ಭಾರತದ ಅತ್ಯಂತ ಶ್ರೀಮಂತ ರಾಜಧಾನಿಗಳ ಪಟ್ಟಿ ಮತ್ತು ಅತ್ಯಂತ ಶ್ರೀಮಂತ ನಗರಗಳ ಪಟ್ಟಿಯಲ್ಲಿ ಟಾಪ್ 2ನೇ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತಂದರೆ ಅದಕ್ಕೆ ಕಾರಣ ಇದರ ಹಿಂದಿನ ಸರ್ಕಾರಗಳು ಮತ್ತು ಹಾಗೂ ನಾವು ನೀವು ಕೊಟ್ಟಿರೋ ಟ್ಯಾಕ್ಸ್ ದುಡ್ಡಲ್ಲಿ ಇಷ್ಟು ಬೆಂಗಳೂರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಅದು ಖಂಡಿತವಾಗಲು ಅದನ್ನು 2 ಮಾತಲ್ಲಿ ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮುಂಬೈ, ಚೆನ್ನೈ, ಕಲ್ಕತ್ತಾ ಇದೆಲ್ಲದನ್ನು, ಡೆಲ್ಲಿ ಅಂದರೆ ಇದೆಲ್ಲದನ್ನು ಬಿಟ್ಟರೆ ಬೆಂಗಳೂರು ಒಂದು 2ನೇ ಪ್ಲೇಸಲ್ಲಿ ಬಂದಿರುತ್ತೆ ಅಂದರೆ ದಿಸ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್, ದಿಸ್ ಇಸ್ ಎ ಅಚೀವ್ಮೆಂಟ್. ಆದರೆ ಇವತ್ತಿನ ಬೆಂಗಳೂರು ನಮಗೆ ಎಷ್ಟು ಮಾದರಿ ಆಗಿದೆಯೋ ಅಷ್ಟೇ ಕೂಡ ಕಷ್ಟ ಆಗಿದೆ. ಕಾರಣ ಇಷ್ಟೇ, ಆ ಟ್ರಾಫಿಕ್ ಏನ್ರಿ. ಆಮೇಲೆ ನಮ್ಮ ಬೆಂಗಳೂರಿನಲ್ಲಿ ವಿಶ್ವದ ಅನೇಕ ರಾಷ್ಟ್ರಗಳು, ಬಹುತೇಕ ರಾಷ್ಟ್ರಗಳ ಎಲ್ಲ ಜನಗಳು ಕೂಡ ವಾಸಿಸ್ತಾ ಇದ್ದಾರೆ. ಅವರ ಮೈಂಡ್ ಡಿಸಪಾಯಿಂಟೆಡ್ ಯಾವ ಥರ ಇದೆ ಅಂತಂದರೆ, ರೈಟ್ ಟು ಥಿಂಗ್ ನಾವು ಹೇಳಬೇಕು ಅಂತಂದರೆ ಬೆಳಗ್ಗೆ 5:30-6 ಗಂಟೆಗೆ ಎದ್ದು ಮತ್ತು ಈವ್ನಿಂಗ್ ವರ್ಕ್ ಪ್ರೆಷರ್ಸ್ ಅಂದರೆ ಮೀನ್ಸ್ ನಿಮ್ಗೆ ಗೊತ್ತಿರುತ್ತೆ. ನಿಮಗೆ ಯಾಕಂದರೆ ನೀವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ 100% ಗೊತ್ತಿರುತ್ತೆ ಬೆಂಗಳೂರು ಬಗ್ಗೆ ಯಾವ ಥರ ಅಂತಂದರೆ. ಈ ವರ್ಕ್ ಪ್ರೆಷರು, ಫ್ಯಾಮಿಲಿ ಪ್ರೆಷರು, ಈ ಹೆವಿ ಲೋಡಿಂದ ಎಷ್ಟೋ ಜನ ಆತ್ಮಹತ್ಯೆಗೆ ಕಾರಣ ಆಗ್ತಾಯಿದ್ದಾರೆ. ಟ್ರಾಫಿಕ್ ಕಿರಿಕಿರಿ, ತುಂಬ ಆಕ್ಸಿಡೆಂಟ್ಸ್, ಆ್ಯಂಡ್ ದೆನ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ಬೆಂಗಳೂರು ಆ್ಯಂಡ್ ಎವ್ರಿಥಿಂಗ್ ಈಸ್ ಇಂಪಾಸಿಬಲ್ ಇನ್ ಬೆಂಗಳೂರು ಅನ್ನೋ ರೇಂಜಿಗೆ ಬೆಂಗಳೂರು ಇವತ್ತು ಬೆಳೆದು ನಿಂತಿದೆ ಅಂತಂದರೆ ನಿಮಗೆ ಗೊತ್ತಿರಲಿ ನೆನಪುಗಳು ಬಂಧುಗಳೇ. ಒಂದು ಹಳೆಯ ಫೋಟೋಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ 80s 90s ಈ ಥರ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿಲ್ಲ, ಅದನ್ನೆಲ್ಲ ನೀವು ನೋಡ್ಕೊಂಡು ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಬೆಂಗಳೂರು ಯಾವ ರೇಂಜ್ಗೆ ಅಲ್ಲಿಗೂ ಮತ್ತು ಇಲ್ಲಿಗೂ ಅಪ್ಡೇಟ್ ವರ್ಷನ್ ಬೆಂಗಳೂರು ಆಗಿದೆ. ಸೊ ಬೆಂಗಳೂರು ಬಗ್ಗೆ ಇನ್ನೂ ಮಾಹಿತಿಗಳನ್ನ ನಿಮಗೆ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಎಪಿಸೋಡಲ್ಲಿ ಇಷ್ಟನ್ನು ಕೊಟ್ಟಿರೋದಕ್ಕೆ ಮತ್ತು ನಿಮಗೆ ತೋರಿಸಿರೋದಕ್ಕೋಸ್ಕರ ನಾನು ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನೀವೊಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಚಾರ ಸಂಜೆಗೆ ಮತ್ತಷ್ಟು ನಿಮ್ಮ ಶಕ್ತಿ ಮತ್ತು ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ಖಂಡಿತವಾಗಬೇಕು. ಪ್ರತಿಯೊಂದು ವಿಷಯಗಳನ್ನ ಹೊತ್ಕೊಂಡು ಪ್ರತಿದಿನ ಸಂಜೆ ನನಗೆ ಬಿಡಿಸೋಕ್ಕಾಗಲ್ಲ, ಒಂದೊಂದು ವಿಷಯಗಳನ್ನ ಹಂಚ್ಕೊಂಡು ಹೋಗ್ತೀನಿ. ಆದಷ್ಟು ಬೇಗ ನಾನು ಮುಂದೆ ಬರ್ತೀನಿ. ಖಂಡಿತವಾಗಲೂ ಒಳ್ಳೆ ಕಂಟೆಂಟ್